ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ನ್ಯಾಷನಲ್ ಸ್ಟೂಡೆಂಟ್ಸ್ ಪರ್ಯಾವರಣ ಕಾಂಪಿಟೇಷನ್ ಅಂತ NSPS ಅಂತ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದಲ್ಲಿ 1ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿವರೆಗೆ ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಈ ರಸಪ್ರಶ್ನೆಯಲ್ಲಿ ಪಾಲ್ಗೊಳ್ಬೋದು. ಇದನ್ನು ಹೊರತುಪಡಿಸಿ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅನೇಕ ಚಟುವಟಿಕೆಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗ್ತದೆ. ಸೊ DSARTಯಿಂದ ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸಲಾಗಿದ್ದು 1ನೇ ತರಗತಿಯಿಂದ ಸ್ನಾತಕೋತ್ತರವರೆಗೆ ಅಂದರೆ ಪ್ರೈಮರಿ ಶಿಕ್ಷಕರು ಇದನ್ನು ವೀಕ್ಷಿಸ್ತಾ ಇದ್ದರೆ ನೀವು 1ನೇ ತರಗತಿಯಿಂದ 7 ಅಥವಾ 8ನೇ ತರಗತಿವರೆಗಿನ ಮಕ್ಕಳನ್ನು ಈ ಒಂದು ಕಾಂಪಿಟೇಷನಲ್ಲಿ ನೀವು ಪಾಲ್ಗೊಳ್ಳುವಂತೆ ಮಾಡಬೇಕಾಗತ್ತೆ. ಜೊತೆಯಲ್ಲಿ ಪ್ರೌಢಶಾಲೆ ಒಂದು ಶಿಕ್ಷಕರು ವೀಕ್ಷಿಸ್ತಾ ಇದ್ದರೆ 8ನೇ ತರಗತಿಯಿಂದ 10ನೇ ತರಗತಿವರೆಗೆ, ಇನ್ನು PU ಕಾಲೇಜ್, ಡಿಗ್ರಿ ಎಲ್ಲರೂ ಕೂಡ ಈ ಒಂದು ಕಾಂಪಿಟೇಷನಲ್ಲಿ ನೀವು ಇನ್ವಾಲ್ವ್ ಆಗಬೇಕಾಗ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀವು ಯಾವ ರೀತಿ ಈ ಒಂದು ಆನ್ಲೈನ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು, ಸೊ ಯಾವ ರೀತಿ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ಕೊಳ್ಬೇಕು, ಇದನ್ನು ಹೊರತುಪಡಿಸಿ ಏನೆಲ್ಲ ಕಾರ್ಯಕ್ರಮಗಳಿದೆ, ಸೊ ಆ ಕಾರ್ಯಕ್ರಮಗಳಲ್ಲಿ ಏನೆಲ್ಲ ಕಾರ್ಯಕ್ರಮ ಇದೆ ಅದರಲ್ಲಿ ಯಾವ ರೀತಿ ನಾವು ಪಾಲ್ಗೊಳ್ಳಬೇಕು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಮ್ಗೆ ಏನಾಗ್ತದೆ ಅಂದರೆ ಈ ಒಂದು ಪರ್ಯಾವರಣವನ್ನು ಇಲ್ಲಿ ಯಾವ ರೀತಿ ನಾವು ಸಂರಕ್ಷಿಸಬೇಕು ಅಂತ ಇದೆ. ಜೊತೆಯಲ್ಲಿ ಈ ತ್ಯಾಜ್ಯ ವಸ್ತುಗಳನ್ನು ಯಾವ ರೀತಿ ಪ್ರತ್ಯೇಕಿಸಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು, ನೀರಿನ ಸಂರಕ್ಷಣೆ ಹೇಗೆ, ಮರಗಳನ್ನು ನೆಡುವುದು ಹೇಗೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡು ನೋಂದಣಿ ಮಾಡಲಿಕ್ಕೆ ಯಾವುದೇ ರೀತಿಯ ಶುಲ್ಕ ಇಲ್ಲ. ಜೊತೆಯಲ್ಲಿ ನೀವು ಈ ಒಂದು ಗಿಡಗಳನ್ನು ನೆಡುವಾಗ ಒಂದು ಸೆಲ್ಫಿಯನ್ನು ತೆಗೆದುಕೊಂಡು ಅಪ್ಲೋಡನ್ನು ಮಾಡಬೇಕಾಗ್ತದೆ. ಸೊ ಅಂತಿಮವಾಗಿ ನಿಮಗೆ ಒಂದು ಸರ್ಟಿಫಿಕೇಟನ್ನು ಕೂಡ ನಿಮಗೆ ಇಶ್ಯೂ ಮಾಡಲಾಗುತ್ತೆ. ಬನ್ನಿ ಸ್ನೇಹಿತರೆ, ನೋಡೋಣ ಯಾವ ರೀತಿ ಈ ಒಂದು ಪ್ರೋಗ್ರಾಮ್ನಲ್ಲಿ ನಾವು ಆನ್ಲೈನ್ ಮುಖಾಂತರ ಇನ್ವಾಲ್ವ್ ಆಗಬೇಕಂತ ನೋಡೋಣ. ನಿಮ್ಮ ಒಂದು ಮೊಬೈಲಿನ ಗೂಗಲ್ ಬೇಡ, ಪ್ಲೇಸ್ಟೋರ್ನಲ್ಲಿ ಹೋಗಿ. ಸೊ ಪ್ಲೇಸ್ಟೋರ್ನಲ್ಲಿ ಹೋಗಿ ನೀವು ಎಕೋ ಮಿತ್ರಮ್ ಆ್ಯಪ್ ಅಂತ ECO ಎಕೋ ಇದೆ, ಇಕೋ ಮಿತ್ರಮ್ ಆ್ಯಪ್ ಅಂತ ನೀವು ಟೈಪ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಿದಾಗ ನೀವು ಓಪನ್ ಕೊಡಿ. ಸೊ ಓಪನ್ ಕೊಟ್ಟಾಗ ಈ ಒಂದು ಪರ್ಯಾವರಣ ಸಂರಕ್ಷಣಾ ಇಕೋ ಮಿತ್ರಮ್ ಅಂತ ಒಂದು ಆ್ಯಪ್ ಓಪನ್ ಆಗುತ್ತೆ. ಸೊ ಈ ಒಂದು ಆ್ಯಪ್ ಓಪನ್ ಆಗಲಿಕ್ಕೆ ಒಂದಿಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಸೊ ಇದಾದ ನಂತರ ಕೆಳಗಡೆ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಒಂದಿಷ್ಟು ಇನ್ಫಾರ್ಮೇಷನ್ ಇದೆ, ಅದನ್ನು ನೋಡ್ಕೊಳ್ಳಿ. ಮೇಕ್ ಅವರ್ ಲೈಫ್ ಸ್ಟೈಲ್ ಸಸ್ಟೈನೇಬಲ್ ಅಂತ ಮತ್ತೆ ನೆಕ್ಸ್ಟ್ ಅಂತ ಮಾಡಿ. ಆಮೇಲೆ ನೆಕ್ಸ್ಟ್ ಇದನ್ನು ಓದ್ಕೊಂಡು ಮತ್ತೆ ನೆಕ್ಸ್ಟ್ ಅಂತ ಹೋಗಬೇಕು. ಆವಾಗ ಏನಾಗುತ್ತೆ, ಲೆಟ್ ಸ್ಟಾರ್ಟ್ ಅಂತ ಬರ್ತದೆ. ಶೇರ್ ಆ್ಯಂಡ್ ಸ್ಪ್ರೆಡ್ ದ ಇಕೋ ಅವೇರ್ನೆಸ್ ಅಂತ ಇದೆ. ಲೆಟ್ ಸ್ಟಾರ್ಟ್ ಅಂತ ಮಾಡಿ. ಆಗ ಲಾಗಿನ್ ವಿತ್ ಗೂಗಲ್ ಅಂತ. ಸೊ ನೀವು ನಿಮ್ಮ ಒಂದು ಗೂಗಲ್ ಇಮೇಲ್ಗಳನ್ನು ಬಳಸ್ಕೊಂಡು ನೀವೇನು ಮಾಡ್ಬೋದು, ಲಾಗಿನನ್ನು ಆಗ್ಬೋದು. ಸೊ ನಾನು ನನ್ನ ಒಂದು ಗೂಗಲ್ ಇಮೇಲನ್ನು ಬಳಸ್ಕೊಂಡು ನಾನು ಲಾಗಿನ್ ಆಗ್ತಾಯಿದ್ದೀನಿ. ಸೊ ಈ ರೀತಿ ಲಾಗಿನ್ ಆದಾಗ ಅದು ಲಾಗಿನ್ ಆಗಲಿಕ್ಕೆ ಸಮಯ ತೆಗೆದುಕೊಳ್ಳುತ್ತದೆ. ಇಲ್ಲಿ ನಿಮ್ಮ ಫೋನ್ ನಂಬರನ್ನು ಕೇಳುತ್ತೆ. ಸೊ ನಾವೇನು ಮಾಡಬೇಕು, ಇಲ್ಲಿ ಫೋನ್ ನಂಬರನ್ನು ನಾವು ಎಂಟ್ರಿ ಮಾಡಬೇಕು. ಎಸ್, ಸೊ ಫೋನ್ ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು. ಸೊ ನೆಕ್ಸ್ಟ್ ಅಂತ ಕೊಟ್ಟಾಗ ಇಲ್ಲಿ ಪೋಸ್ಟಲ್ ಕೋಡ್ ಕೇಳ್ತದೆ. ಪೋಸ್ಟಲ್ ಕೋಡ್ ನೀವಿರುವಂಥ ಒಂದು ಪೋಸ್ಟಲ್ ಕೋಡನ್ನು ಕೇಳುತ್ತೆ. ನಾವು ಪೋಸ್ಟಲ್ ಕೋಡನ್ನು ಎಂಟ್ರಿ ಮಾಡಬೇಕು, ಮಾಡಿ ಫಿನಿಶ್ ಅಂತ ಕೊಡಬೇಕು. ಸೊ ಫಿನಿಶ್ ಅಂತ ಕೊಟ್ಟಾಗ ಈ ರೀತಿ ಎಕೋ ಮಿತ್ರಮ್ ಆ್ಯಪ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಸಾಕಷ್ಟು ಬೇರೆ ಬೇರೆ ಇದೆ. ಇಲ್ಲಿ ಹರಿತ್ ಘರ್ ಅಂತ ಇದೆ, ಟಾಸ್ಕ್ ಇದೆ, ಜಾಯ್ನಸ್ ಅಂತ ಇದೆ. ಈ ರೀತಿ ಎಲ್ಲ ಬೇರೆ ಬೇರೆ ಬರ್ತದೆ. ಬನ್ನಿ ನೋಡ್ತಾ ಹೋಗೋಣ ಏನೆಲ್ಲ ಇದೆ ಅಂತ ಹೇಳಿ. ಸೊ ಇಲ್ಲಿ ಟಾಸ್ಕ್ ಅಂತ ನಾವು ಕ್ಲಿಕ್ ಮಾಡೋಣ. ಸೊ ಟಾಸ್ಕ್ ಅಂತ ಕ್ಲಿಕ್ ಮಾಡಿದಾಗ ಸ್ಟಾರ್ಟ್ ಎಕೋ ಫ್ರೆಂಡ್ಲಿ ಹ್ಯಾಬಿಟ್ಸ್ ಟ್ರ್ಯಾಕಿಂಗ್ ಅಂತ. ಹಿಯರ್ ಆರ್ ಸಮ್ ಎಕೋ ಫ್ರೆಂಡ್ಲಿ ಹ್ಯಾಬಿಟ್ಸ್. ಆ ಎಕೋ ಫ್ರೆಂಡ್ಲಿ ಹ್ಯಾಬಿಟ್ಸ್ ಏನಿದೆ ಅದನ್ನು ನೋಡ್ಕೋಬೋದು. ಬಾತ್ ಯೂಸಿಂಗ್ 1 ಬಕೆಟ್ ಆಫ್ ವಾಟರ್. ನೀವು ಸ್ನಾನ ಮಾಡುವಾಗ ಹೆಚ್ಚಿನ ನೀರನ್ನು ನೀವು ಹಾಳು ಮಾಡಬಾರ್ದು ಅಂತ ಒಂದು ನಿಟ್ಟಿನಲ್ಲಿ. ಡೋಂಟ್ ಥ್ರೋ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಕಲೆಕ್ಟ್ ದಮ್ ಇನ್ ಆನ್ ಎಕೋ ಬ್ರಿಕ್ ಅಂತ ಹೇಳಿ. ಎಕೋ ಬ್ರಿಕ್ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿ. ವಾಟರ್ ಬೈ ಹ್ಯಾಂಡ್ ಅದನ್ನು ಮಾಡಿ. ಮೇಕ್ ಕಂಪೋಸ್ಟ್ ವಿತ್ ದ ಡೊಮೆಸ್ಟಿಕ್ ವೆಟ್ ವೇಸ್ಟ್ ಅಂತ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಲರ್ನ್ ಮೋರ್ ಅಂತ ನಿಮಗೆ ತಿಳಿತದೆ. ಹ್ಯಾಂಗ್ ಬರ್ಡ್ ಫೀಡರ್, ಡೈಲಿ ಫೀಡ್ ಇಟ್. ಯೂಸ್ ಅ ರೀಫಿಲೇಬಲ್ ವಾಟರ್ ಬಾಟಲ್ ಅಂತ ಇದೆ. ಟೇಕ್ ಇಕೋ ಫ್ರೆಂಡ್ಲಿ ಬ್ಯಾಗ್ಸ್. ನೋಡಿ ಹೇಗಿದೆ, ಸೆಗ್ರಿಗೇಟ್ ವೇಸ್ಟ್ ಆ್ಯಂಡ್ ಎಟ್ ಸೋರ್ಸಸ್. ಲರ್ನ್ ಮೋರ್ ಅಂತ ನೀವು ಮಾಡಿದಾಗ ನಿಮ್ಗೆ ಅದ್ರ ಬಗ್ಗೆ ಇರುವಂಥ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತದೆ. ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಸ್ಟಾರ್ಟ್ ಟ್ರ್ಯಾಕಿಂಗ್ ಅಂತ ಇದೆ. ಸ್ಟಾರ್ಟ್ ಟ್ರ್ಯಾಕಿಂಗ್ ಅಂತ ನೀವು ಮಾಡ್ಕೊಂಡು ಅಮೇಝಿಂಗ್ ಯು ಆರ್ ಆನ್ ಎಕೋ ಮಿತ್ರಮ್ ಜರ್ನಿ ಅಂತ ಬರ್ತದೆ. ಇಲ್ಲಿ ನೀವು ಪ್ರತಿಯೊಂದು ಇದು ಒಂದಲ್ಲ, ಸೊ ಬೇರೆ ಬೇರೆಗಳನ್ನು ನೋಡಬೇಕು. ಆಮೇಲೆ ಯೂಸ್ ಬಯೋಡಿಗ್ರೇಡಬಲ್ ಟ್ರಾಶ್ ಬ್ಯಾಗ್ಸ್, ಟರ್ನ್ ಯುವರ್ ರಿಫ್ರಿಜರೇಟರ್ ಡೌನ್ ನೋಡಬೇಕು. ಆಮೇಲೆ ಗೋ ಪೇಪರ್ಲೆಸ್ ಫಾರ್ ಆಲ್ ಬಿಲ್ಸ್, ಪೇಪರ್ಲೆಸ್ ಮಾಡುವಂಥದ್ದು. ಸ್ವಿಚ್ ಆನ್ ಎಕೋ ಫ್ರೆಂಡ್ಲಿ ಟೂತ್ ಬ್ರಷ್. ಇಲ್ಲಿ ಟೂತ್ ಬ್ರಷ್ ಕೂಡ ಎಕೋ ಫ್ರೆಂಡ್ಲಿ ಆಗಿರುವಂಥದ್ದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಇದೆ. ಇವೆಲ್ಲ ಒಂದಿಷ್ಟು ಟಾಸ್ಕ್ ಇದೆ. ಆಮೇಲೆ ಜಾಯ್ನಸ್ ಅಂತ ಇದೆ. ಸೊ ಜಾಯ್ನಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಇದೆ. ಇಲ್ಲಿ ಇನ್ಫಾರ್ಮೇಷನ್ಸನ್ನು ನೋಡಿಕೊಂಡು ನಾವು ಮಾಡ್ಕೋಬೋದು. ಈ ಒಂದು ಎಕೋ ಮಿತ್ರಮ್ ಆ್ಯಪ್ ಏನಿದೆ ಆ ಒಂದು ಕಾರ್ಯದಲ್ಲಿ ನಾವು ಕೂಡ ಅಲ್ಲಿ ನಾವೇನು ಮಾಡ್ಬೋದು, ಇನ್ವಾಲ್ವ್ಮೆಂಟು ಆಗ್ಬೋದು. ನೋಡಿ ಇಲ್ಲಿದೆ ಸೊಲ್ಯೂಷನ್ಸ್, ಎಕೋ ಫ್ರೆಂಡ್ಲಿ ಪೆನ್ಸ್ ಇದೆ. ಯಾಕೆ ಪೆನ್ ಕೂಡ ಅದೇ ರೀತಿ
ಸೊ ಈಗ ನೋಡಿ NSPS 2025 ಅಂತ ಬಂದಿದೆ, ಇಲ್ಲಿ ನೋಡಿ ಫಸ್ಟ್ ಐಕಾನ್ಸ್ ಅಬ್ಸರ್ವ್ ಮಾಡಿ. ಸೊ ಅಲ್ಲಿ ನಾವು ಕ್ಲಿಕ್ ಮಾಡೋಣ. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ನ್ಯಾಷನಲ್ ಸ್ಟೂಡೆಂಟ್ ಪರ್ಯಾವರಣ ಕಾಂಪಿಟೇಷನ್ ಅಂತ ಬರುತ್ತೆ. ಪಾರ್ಟಿಸಿಪೇಟ್ ಆ್ಯಸ್ ಅ ಸ್ಟೂಡೆಂಟ್, ಪಾರ್ಟಿಸಿಪೇಟ್ ಆ್ಯಸ್ ನಾನ್ ಸ್ಟೂಡೆಂಟ್ ಅಂತ ಬರುತ್ತೆ ಇಲ್ಲಿ. ಸೊ ಆತ್ಮೀಯ ಸ್ನೇಹಿತರೆ, ನಾವು ಇಲ್ಲಿ ಪಾರ್ಟಿಸಿಪೇಟ್ ಆ್ಯಸ್ ಅ ಸ್ಟೂಡೆಂಟ್, ನಿಮ್ಮ ಶಾಲೆಯಲ್ಲಿರುವಂಥ ಅತಿ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಈ ಒಂದು ಪಾರ್ಟಿಸಿಪೇಷನಲ್ಲಿ ನೀವು ಭಾಗವಹಿಸುವಂತೆ ಮಾಡಬೇಕು. ಸೊ ಫುಲ್ ನೇಮ್ ಇದೆ, ಜೆಂಡರ್ ಇದೆ, ಮೇಲ್ ಬರ್ತದೆ, ಫೋನ್ ನಂಬರನ್ನ ಎಂಟ್ರಿ ಮಾಡಿ, ಯಾವ ಕ್ಲಾಸ್ನಲ್ಲಿದೆ ನೋಡಿ, 1 to 5th ಇದೆ, 6 to 8th ಇದೆ, 9 to 12th ಇದೆ, ಅಂಡರ್ ಗ್ರ್ಯಾಜುಯೇಟ್ ಟು PG ಇದೆ. ರಿಜಿಸ್ಟ್ರೇಷನ್ ಟೈಪ್ ಯಾವ ರೀತಿ ಅಂದರೆ ಥ್ರೂ NGO ಮಾಡ್ತೀರಾ, ಇಂಡಿವಿಜುವಲ್ ಆಗಿ ಮಾಡ್ತೀರಾ, ನಿಮ್ಮದು ವೈಯಕ್ತಿಕವಾಗಿ ಮಾಡ್ಕೋಬೋದು, ಅಥವಾ ನಿಮ್ಮದೇ ಆಗಿರುವಂಥ NGO ಇದ್ದರೆ NGO ಮಾಡ್ಕೋಬೋದು. ಥ್ರೂ ಸ್ಕೂಲ್ ಆರ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ನೋಡಿ, ಥ್ರೂ ಸ್ಕೂಲ್ ಆ್ಯಂಡ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ಅಂದರೆ ಆ ರೀತಿ ಮಾಡ್ಕೊಳ್ಳಿ. ಆಮೇಲೆ ಸ್ಕೂಲ್ ಆರ್ ಕಾಲೇಜ್ ನೇಮನ್ನು ಟೈಪ್ ಮಾಡಬೇಕಾಗತ್ತೆ. ಸೊ ಶಾಲೆಯ ಮುಖಾಂತರ ಶಿಕ್ಷಕರು ಮಾಡಿಸ್ತಾ ಇದ್ದರೆ ಶಾಲೆ ಮುಖಾಂತರ ಮಾಡಿ, ಯಾಕಂದರೆ ಸರ್ಟಿಫಿಕೇಟ್ನಲ್ಲಿ ಶಾಲೆ ಹೆಸರು ಕೂಡ ಬರ್ತದೆ. ಇಂಡಿವಿಜುವಲ್ ಅಂತ ಬಂದಾಗ ವೈಯಕ್ತಿಕವಾಗಿ ಬರ್ತದೆ ಅಂದರೆ, ಸೊ ಅದಕ್ಕಾಗಿ ಶಾಲಾ ಅಥವಾ ಕಾಲೇಜಿನ ಹೆಸರನ್ನು ಎಂಟ್ರಿ ಮಾಡಬೇಕು. ಆಮೇಲೆ ಪ್ರಿಫರ್ಡ್ ಕ್ವಿಜ್ ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜ್ನಲ್ಲಿ ನೋಡಿ, ಇಂಗ್ಲೀಷು, ಗುಜರಾತಿ, ಹಿಂದಿ, ಕನ್ನಡ ಕೂಡ ಇದೆ, ಮಲಯಾಳಂ, ಮರಾಠಿ, ಒರಿಯಾ, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲಿದೆ ನಿಮಗೆ. ಅದಾದಮೇಲೆ ಇಷ್ಟೊಂದು ಮಾಡಿಕೊಂಡು ಪ್ಲೀಸ್ ಅಪ್ಲೋಡ್ ಅ ಸೆಲ್ಫಿ ವೈಲ್ ಎಂಗೇಜಿಂಗ್ ಇನ್ ಒನ್ ಆಫ್ ದ ಫಾಲೋವಿಂಗ್ ಆ್ಯಕ್ಟಿವಿಟೀಸ್, ಪ್ಲಾಂಟಿಂಗ್ ಎ ಟ್ರೀ ಆರ್ ಕನ್ಸರ್ವಿಂಗ್ ವಾಟರ್ ಆರ್ ಸಿಗ್ರಿಗೇಟಿಂಗ್ ವೇಸ್ಟ್. ಸೊ ಯಾವುದಾದ್ರೂ ಒಂದು ಸೆಲ್ಫಿಯನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲೇನಿದೆ, ಒಂದು ಅಪ್ಲೋಡ್ ಅಂತ ಇದೆ. ಸೊ ಅಪ್ಲೋಡ್ ಅಂತ ಏನಿದೆ, ಇಲ್ಲಿ ನಾವು ಒಂದು ಸೆಲ್ಫಿಯನ್ನು ಅಪ್ಲೋಡನ್ನು ಮಾಡಬೇಕಾಗ್ತದೆ. ಇಲ್ಲಿ ಸ್ನೇಹಿತರೆ, ಇಲ್ಲಿ ಅಪ್ಲೋಡ್ ಎಂಬ ಆಪ್ಷನ್ಸನ್ನು ನಾವು ಕ್ಲಿಕ್ಕನ್ನು ಮಾಡಬೇಕು. ಆ ರೀತಿ ಅಪ್ಲೋಡ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನಾವು ಈ ಒಂದು ಪ್ಲಾಂಟೇಷನ್ ಮಾಡುವಂಥ ಒಂದು ಫೋಟೋವನ್ನು ನಾವೇನು ಮಾಡಬೇಕಾಗತ್ತೆ, ಅಲ್ಲಿ ಅಪ್ಲೋಡನ್ನು ಮಾಡಬೇಕಾಗತ್ತೆ. ಸೊ ಈ ಒಂದು ಅಪ್ಲೋಡ್ ಮಾಡಬೇಕು. ಇಲ್ಲಿ ಮಾಡಿದ ಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಸೊ ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ಏನಾಗುತ್ತೆ, ಈ ಸಬ್ಮಿಟ್ ಆಗಲಿಕ್ಕೆ ಒಂದಿಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಸೊ ಈ ರೀತಿ ನಾನು ಸಬ್ಮಿಟ್ ಅಂತ ಕೊಡ್ತೀನಿ. ಸೊ ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ಎಲ್ಲ ಫೀಲ್ಡ್ಸ್ಗಳು ಇರಬೇಕು. ಅದರ್ವೈಸ್ ಫೀಲ್ಡ್ಸ್ಗಳು ಕಂಪ್ಲೀಟ್ ಆಗಲಿಲ್ಲ ಅಂದರೆ ಅದು ತೆಗೆದುಕೊಳ್ಳೋದಿಲ್ಲ. ಸೊ ನಾನು ಕಂಪ್ಲೀಟ್ ಆಗಿರುವಂಥ ಒಂದು ಇಯರನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ. PG ಇರ್ಬೋದು, ಯಾವುದೇ ಒಂದು ತರಗತಿ, ಅದನ್ನು ಮಾಡಿ ಸಬ್ಮಿಟ್ ಅಂತ ಕೊಡ್ತೀನಿ. ಸೊ ಸಬ್ಮಿಟ್ ಅಂತ ಕೊಟ್ಟಾಗ ಇದು ಸಬ್ಮಿಟ್ ಆಗ್ತದೆ. ಆಮೇಲೆ ಈಗ NSPS ಕ್ವಿಜ್ ಪ್ರಾರಂಭ ಆಗುತ್ತೆ. ಫಸ್ಟ್ ಆಫ್ ಆಲ್ ರಿಜಿಸ್ಟ್ರೇಷನ್ ಮಾಡಬೇಕು, ಆಮೇಲೆ ಕ್ವಿಜ್ ಅಟೆಂಡ್ ಮಾಡಬೇಕು, ಮೂರನೇದು ಹಂತ ಸರ್ಟಿಫಿಕೇಟ್. ಸೊ ಫಸ್ಟ್ ಆಫ್ ಆಲ್ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದಾಗ ಎಲ್ಲ ಇನ್ಫಾರ್ಮೇಷನ್ ಇದೆ ಇಲ್ಲಿ. ಸೊ ಇಲ್ಲಿ ಇದೆ, ಇಲ್ಲಿ ಯಾವ ರೀತಿಯ ಒಂದು ಏನಾದರೂ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬೇಕಾಗಿದ್ರೆ ನೋಡಿಕೊಂಡು ನೀವು ಅಪ್ಡೇಟನ್ನು ನೀವು ಮಾಡ್ಕೋಬೇಕು. ನೋಡಿ, ಪ್ರಿಫರ್ ಲ್ಯಾಂಗ್ವೇಜಸ್ ನೋಡಿ, ಇನ್ನೊಂದು ಸಲ ನೀವು ಸೆಲೆಕ್ಟ್ ಮಾಡಿ. ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಇದೆ ಇಲ್ಲಿ ಸ್ಪೆಷಲ್ ಆಗಿ. ಸೊ ಅದನ್ನು ಮಾಡಿಕೊಂಡು ನಾನು ಅಪ್ಡೇಟ್ ಅಂತ ಕೊಡ್ತೀನಿ. ಸೊ ಈ ರೀತಿ ಕೊಟ್ಟಾಗ ರಿಜಿಸ್ಟ್ರೇಷನ್ ಆಯಿತು. ರಿಜಿಸ್ಟ್ರೇಷನ್ ಆದ ಕೂಡಲೇ ಈಗ ಪ್ರಶ್ನೆಗಳು ಪ್ರಾರಂಭ ಆಯಿತು. ಇನ್ ವಿಚ್ ಇಯರ್ ವಾಸ್ ದ ಸ್ವಚ್ಛ ಭಾರತ ಮಿಷನ್ ವಾಸ್ ಲಾಂಚ್ಡ್. ಸೊ ಪ್ರತಿಯೊಂದು ಪ್ರಶ್ನೆಗಳನ್ನು ನಾವು ಅಟೆಂಡ್ ಮಾಡಬೇಕು. ಸೊ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿದ್ಮೇಲೆ ಸರ್ಟಿಫಿಕೇಟ್ ಬರ್ತದೆ. ಸೊ ಸ್ನೇಹಿತರೆ, ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಕೊಟ್ಟು ನಾನು ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಕೊಟ್ಟಾಗ ಕಾಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಎ ಟೆಸ್ಟ್ ಅಂತ ಬರ್ತದೆ. ಸೊ ಈ ರೀತಿ ನೋಡಬೇಕು. ಗೆಟ್ ಸರ್ಟಿಫಿಕೇಟ್ ಅಂತ ಕೆಳಗಡೆ ಇದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಈ ರೀತಿ ಗೆಟ್ ಸರ್ಟಿಫಿಕೇಟ್ ಅಂತ ಬಂದಾಗ ಡೌನ್ಲೋಡ್ಗೆ ಆಪ್ಷನ್ಸ್ ಬರುತ್ತೆ. ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ನಾವು ಕ್ಲಿಕ್ ಮಾಡಬೇಕು. ಸೊ ಡೌನ್ಲೋಡ್ ಆಗಲಿಕ್ಕೆ ಪ್ರಿಪೇರ್ ಆಗುತ್ತೆ, ಡಾಟಾವನ್ನು ಪ್ರಿಪರೇಷನ್ಸ್ ಆಗುತ್ತೆ. ಸೊ ನಾನು ಇಲ್ಲಿ ಡಾಟಾ ಪ್ರಿಪರೇಷನ್ ಆಗ್ತಾ ಇದೆ. ಆತ್ಮೀಯರೇ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ನನ್ನ ಒಂದು ಸರ್ಟಿಫಿಕೇಟ್ ಏನಾಗಿದೆ ಇಲ್ಲಿ ಡೌನ್ಲೋಡ್ ಆಗಿದೆ. ಸೊ ಈ ಒಂದು ಸರ್ಟಿಫಿಕೇಟನ್ನು ನಾವು ತೆಗೆದುಕೊಂಡು ನಾವೇನು ಮಾಡ್ಬೋದು, ನಮ್ಮ ಒಂದು ಸೇವಾಗಿ ಇಟ್ಕೋಬೋದು. ಎಲ್ಲರೂ NSPS 2020ರಲ್ಲಿ ಭಾಗವಹಿಸಿ. ಈ ಒಂದು ವಿಡಿಯೋ ಉಪಯೋಗವಾಗಿದ್ದರೆ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪ್ನಲ್ಲಿ, ಸ್ನೇಹಿತರಲ್ಲಿ ಗುಂಪಿನಲ್ಲಿ ಶೇರ್ ಮಾಡ್ಕೊಳ್ಳಿ. ಕೇವಲ ವಿದ್ಯಾರ್ಥಿಗಳೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಟ್ಕೊಂಡು PG ವರೆಗೆ ಪಾರ್ಟಿಸಿಪೇಟ್ ಮಾಡ್ಬೋದು, ಇಂಡಿವಿಜುವಲ್ ಆಗಿರುವಂಥ ಪಾರ್ಟಿಸಿಪೇಟ್ ಮಾಡ್ಬೋದು, NGOದ್ರು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಆತ್ಮೀಯರೇ, ಇಷ್ಟೊಂದು ಈ ವಿಡಿಯೋದಲ್ಲಿ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ವಂದೇ ಮಾತರಂ.